ನಮಸ್ಕಾರ ಮತ್ತು ಶುಭೋದಯ. ನಿಮ್ಮ ಪ್ರೀತಿಯ ಸುಕೃತ ಅಮರೇಶ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆದರದ ಸ್ವಾಗತ. ನಿನ್ನೆ ನೆನಕಿಟ್ಟಿದ್ದಂಥ ಬಾದಾಮ್ ಬೀಜ ತಿನ್ನೋದ್ರಿಂದ ಇವತ್ತಿನ ದಿನ ಆರಂಭ ಆಯ್ತು ನೋಡ್ರಿ. ಇನ್ನೇನು ಹೆರಿಗೆ ಸಮಯ ಸಮೀಪ ಬಂದದ. 37 ವಾರ ಮುಗಿದು ಹೋದ್ವು. ಅದಕ್ಕೆ ಹೆರಿಗೆ ಸಮಯದಾಗ ಸ್ವಲ್ಪ ಸಹಕಾರಿ ಆಗುವಂಥ ಆಹಾರ ಪದಾರ್ಥಗಳೊಳಗೆ ಮುಖ್ಯವಾದದ್ದು ಮೆಂತ್ಯ ಕಾಳು. ಆಮೇಲೆ ಮಗುವಿನ ಪೋಷಣೆಗೂ ಅದು ಭಾಳ ಉಪಯುಕ್ತದ ಅಂಥೇಳಿ ಅಮ್ಮ ಹೇಳ್ತಿದ್ರು. ಅದಕ್ಕೆ ಮೆಂತ್ಯನೂ ನೆನೆ ಹಾಕ್ಕೊಂಡು ಮೆಂತ್ಯ ಕಾಳು ತಿಂದು ಅವ ನೀರು ಕುಡಿದು ದಿನ ಆರಂಭ ಮಾಡಿದೆ ನೋಡ್ರಿ. ಬಸ್ರಿ ಬೈಕಿ ಅಂದಂಗೆ ಭಾಳ ದಿನದಿಂದ ಒಂದು ಆಸೆ ಇತ್ತು. ಒಂದಿಷ್ಟು ಫೋಟೋಗಳನ್ನು ಚಂದವಾಗಿ ಕ್ಲಿಕ್ಕಿಸ್ಕೊಂಡು ಒಂದು ಒಳ್ಳೆಯ ಮೆಮೊರಿಯಾಗಿ ಸಂಗ್ರಹಿಸಿ ಇಟ್ಕೋಬೇಕು ಅಂಥೇಳಿ. ನೋಡಾಕ ಒಂದು 2-3 ತಾಸಿನ ಕೆಲಸ ಅನ್ನಿಸ್ತದೆ. ಅದ್ರ ಹಿಂದೆ ಭಾಳಷ್ಟು ಜನರ ಶ್ರಮ, ಪ್ರೀತಿ, ತಾಳ್ಮೆ ಇರ್ತದೆ. ನನ್ನ ಮಗಳನ್ನು, ನನ್ನ ಪತಿಯನ್ನು ಜೊತೆ ಮಾಡಿಕೊಂಡು ಒಂದಿನ ಮೀಸಲಿಟ್ಟು ಫೋಟೋ ಸೆಷನನ್ನು ಕಂಪ್ಲೀಟ್ ಮಾಡ್ಕೊಂಬಿಟ್ಟಾರಿ. ಯಾಕಂತಂದ್ರೆ ಇನ್ನು ಹೆರಿಗೆ ಸಮಯ ಸಮೀಪ ಬಂತು. ಯಾವಾಗ ಏನಾಗ್ತದೆ ಗೊತ್ತಾಗೋದಿಲ್ಲ. ಅದಕ್ಕೆ ಸಣ್ಣದ ನಂದೊಂದು ಆಸೆ ಈಡೇರ್ದಂಗೆ ಆಯಿತು. ಭಾಳಷ್ಟು ಆಯಾಸನೂ ಆಗಿತ್ತು. ಆಮೇಲೆ ಮರುದಿವ್ಸ ರಥಸಪ್ತಮಿ ಇತ್ತು. ಅಗದಿ ಸಣ್ಣ ರಂಗೋಲಿಯನ್ನು ಕುಂತು ಹಾಕ್ಕೊಂಡೆ, ರಥದ ರಂಗೋಲಿ. ರಥಸಪ್ತಮಿ ದಿವಸ ಸೂರ್ಯ ತನ್ನ ರಥವನ್ನು ಬದಲಾಯಿಸ್ತಾನ, ಹೊಸ ರಥವನ್ನು ಏರ್ತಾನ ಅಂಥೇಳಿ ಪುರಾಣದ ಕಥೆಗಳು ಹೇಳ್ತವೆ. ನಮ್ಮೂರ ಕಡೆ ರಥಸಪ್ತಮಿ ದಿವಸ 3 ವರ್ಷ 5 ವರ್ಷ ಒಳಗಿನ ಮಕ್ಕಳಿಗೆ ಕರಿ ಎರೆಯೋದ್ರ ಮುಖಾಂತರ ನೆದರು ತೆಗಿತಾರೆ. ಅವ್ರ ಬದುಕಿನ ಕೆಟ್ಟ ದೃಷ್ಟಿಯೆಲ್ಲ ಕಳೆದು ಹೋಗಲಿ ಅಂತ ಹಾರೈಸ್ತಾರೆ. ಹಂಗೆ ಕಬ್ಬು ಬಾಯಾಗ ಜಗಕೊಂತ ಆಕಿಗೆ ಮಾಡು ಈ ಷೋಡಶೋಪಚಾರಗಳನ್ನು ಆಕಿ ತನ್ನಷ್ಟಕ್ಕೆ ತಾನೇ ಎಂಜಾಯ್ ಮಾಡ್ತಾಳ್ರಿ. ಆಕೆ ಅಷ್ಟು ಸಂಭ್ರಮದಿಂದ ಎಲ್ಲ ಆಚರಣೆಗಳನ್ನು ಪದ್ಧತಿಗಳನ್ನು ಮಾಡಿಸ್ಕೋತಾಳ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನಗೆ ಅದೆಷ್ಟು ಆಯಾಸ ಆದ್ರೂ ನನ್ನ ಕೂಸಿನ ಸಲುವಾಗಿ ಇದಿಷ್ಟು ಮಾಡಿಬಿಡೋಣ, ಶ್ರಮ ಆದ್ರೆ ಆಗಲಿ ಅಂತ ನನ್ನ ಮನಸ್ಸು ಹೇಳ್ತದೆ. ಹೀಗಾಗಿ ಯಾವ ಪದ್ಧತಿ, ರೂಢಿ, ಆಚರಣೆಗಳನ್ನು ಆಕಿನ ವಿಷಯದಾಗ ಬಿಡ್ಲಿಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ. ತಾಯಿ ಕಣ್ಣ, ನಾಯಿ ಕಣ್ಣ, ಆಯಿ ಕಣ್ಣ, ಹಾದಿ ಬೀದಿಯವ್ರ ಕಣ್ಣ, ಅವ್ರ ಕಣ್ಣ, ಇವ್ರ ಕಣ್ಣ, ಮಾರಿ ಕಣ್ಣ, ಮಸನಿ ಕಣ್ಣ, ಊರವ್ರ ಕಣ್ಣ, ಎಲ್ಲರ ಕಣ್ಣು ಕಳೆದು ಹೋಗಲಿ, ಕೆಟ್ಟ ದೃಷ್ಟಿ ಎಲ್ಲ ಹರಿದು ಹೋಗಲಿ ಅಂತ ಹರಿಸಿ ವರ್ಷಿಡೀ ಆದದ್ದು ನೆದರನ್ನೆಲ್ಲ ಒಂದೇ ದಿನ ತೆಗೆದು ತಾಯಿ ಮನಸ್ಸಿಗೆ ಸಮಾಧಾನ ಮಾಡಿಕೊಳ್ಳುವಂಥ ಹಬ್ಬಗಳು ಇವು. ವೈಜ್ಞಾನಿಕ ಹಿನ್ನೆಲೆಯೊಳಗೆ ನೋಡುವುದಾದ್ರೆ ರಥಸಪ್ತಮಿಯಿಂದ ಚಳಿಗಾಲ ಅಂತ್ಯ ಆಗ್ತದೆ, ಬಿಸಿಲು ಪ್ರಖರವಾಕ್ಕೊಂತ ಹೋಗ್ತದೆ, ಸೂರ್ಯನ ಸಾಮರ್ಥ್ಯ ಶಕ್ತಿ ಹೆಚ್ಚಾಗ್ತದೆ ಅನ್ನೋ ಹಿನ್ನೆಲೆಯನ್ನು ನಾವು ನೋಡಬಹುದು. ಅವ್ವ ಅಪ್ಪ ಆಗಿಂದ ಸೋದ್ರ ಮಾವನ ಕಡೆನೂ ನೆದರ್ ತೆಗೆಸ್ಕೊಂಡ್ಲು. ಆಕೆಗೆ ಅದ್ರೊಳಗಿನ ಚಾಕ್ಲೇಟ್ ತಿನ್ನೋದು, ಆ ಚುರುಮುರಿ ಒಳಗಿನ ಶೇಂಗಾ ಸುಲಗಾಯಿ ಆರಿಸ್ಕೊಂಡು ತಿನ್ನೋದು, ಅದ ಖುಷಿ ಎಂಜಾಯ್ ಮಾಡ್ಲಿಕ್ಕತ್ತಿದ್ಲು.
7 ಕುದುರೆಗಳನ್ನು ಹೊಂದಿದ ಅಂದ್ರೆ ಸಪ್ತ ಅಶ್ವಗಳನ್ನು ಹೊಂದಿದ ಹೊಸ ರಥವನ್ನು ಸೂರ್ಯ ಏರಿ ತನ್ನ ಬದುಕಿನ ಮತ್ತು ಹೊಸ ದಿನಗಳನ್ನು ಆರಂಭ ಮಾಡ್ತಾನ ಅಂತೂ ಹೇಳ್ತಾರೆ. ಇದು ಸೂರ್ಯ ಹುಟ್ಟಿದ ದಿನ ಅಂತಲೂ ಹೇಳ್ತಾರೆ. ಅದಿತಿಯ ಮಡಿಲೊಳಗೆ ಸೂರ್ಯ ಜನಿಸಿ ಬಂದದ್ದು ಇವತ್ತಿನ ದಿನವೇ ಅಂತ ಹೇಳ್ತಾರೆ. ಇಂಥವೆಲ್ಲ ಐತಿಹಾಸಿಕ ಹಿನ್ನೆಲೆಗಳನ್ನು ಒಳಗೊಂಡಂಥ ಈ ದಿನ ಮಕ್ಕಳಿಗೆ ಹೊಸ ಬಟ್ಟೆಗಳನ್ನು ತೊಡಿಸಿ ತಾಯಂದರು ಸಂಭ್ರಮ ಪಡ್ತಾರೆ. ಒಂದು ಇಡೀ ವರ್ಷಕ್ಕಾದ ನೆದರನ್ನು ತೆಗೆದು ಹೊಸ ಬದುಕಿನಾಗ ಹೊಸ ವರ್ಷದಾಗ ಮಕ್ಕಳ ಶ್ರೇಯೋಭಿವೃದ್ಧಿ ಆಗಲಿ, ಅವರ ಎಲ್ಲ ಆಸೆಗಳು ಈಡೇರಲಿ ಅಂತ ಮನಸಾರ ಹರಸ್ತಾರೆ. ಆಕೆ ಸಂಭ್ರಮವನ್ನು ಕಂಡಾಗ ನಮ್ಮೆಲ್ಲರ ಶ್ರಮ ಗೌಣ ಅಂತ ಅನಿಸ್ಬಿಡ್ತದೆ. ಅಪ್ಪನ ಮುದ್ದಿನ ಮಗಳ ನಗುವಿಗೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಬದುಕಿನ ಬೆಳಕೂರಿ ಆಕೆ ಬರೀ ಮಗಳಷ್ಟ ಅಲ್ಲ, ನಮ್ಮ ಪಾಲಿನ ಮುಗುಳು. ಶೇರ್ನಾಗ ಚುರುಮುರಿ ಹಾಕಿ ಎರಿಯೋದು ನಮ್ಮ ಕಡೆ ಪದ್ಧತಿ ಐತ್ರಿ. ನಿಮ್ಮ ಕಡೆ ಈ ಹಬ್ಬ ಹೆಂಗೆ ಆಚರಣೆ ಮಾಡ್ತೀರಿ ಅನ್ನೋದನ್ನು ನನಗೆ ತಿಳಿಸ್ರಿ. ಹಬ್ಬ ಆಚರಣೆ ಹೆಂಗೆ ಮಾಡ್ತೀವಿ ಅನ್ನೋದಕ್ಕಿಂತ ಹಬ್ಬದ ಹಿಂದೆ ನಾವು ಸಂಭ್ರಮಿಸ್ತೀವಲ್ಲ, ಅದು ಭಾಳ ಮುಖ್ಯ ಆಗ್ತದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಟ್ಟಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ರೀ. ಅಲ್ಲಿ ತನಕ ನಮಸ್ಕಾರ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವತ್ತೂ ಇರಲಿ. ಧನ್ಯವಾದ.